ಯಾಕೆ ನಾಳೆ ಮಹಾಶಿವರಾತ್ರಿ ಕುಂಭಮೇಳದಲ್ಲಿ ಹಾಗಾಗಿ ಮಹಾ ದಟ್ಟಣೆ. ತ್ರಿವೇಣಿ ಸಂಗಮದಲ್ಲಿ ದೋಣಿಗಳ ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆಯಂತೆ. ಸಂಗಮದಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಎತ್ತ ಕಣ್ಣಾಯಿಸಿದ್ರು ಕೂಡ ಜನವೋ ಜನ. ಪ್ರಯಾಗ್ರಾಜ್ನಲ್ಲಿ ಕೋಟಿ ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ನಾಳೆ ಇನ್ನೂ ಕೂಡ ಈ ಜನ ಹೆಚ್ಚಾಗುವ ಸಾಧ್ಯತೆ. ಕಾರಣ ನಾಳೆ ಕೊನೆ ದಿನ ಮಹಾಕುಂಭಮೇಳ ಮುಕ್ತಾಯ ಆಗುತ್ತೆ, ಶಿವರಾತ್ರಿ ಬೇರೆ. ಹಾಗಾಗಿ ಜನದಟ್ಟಣೆ ಇನ್ನೂ ಕೂಡ ಜಾಸ್ತಿ ಆಗಲಿದೆ. ನೋಡಿ, ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ. ಎತ್ತ ಕಣ್ಣಾಯಿಸಿದ್ರು ಕೂಡ ಜನವೋ ಜನ. ದೋಣಿ ಅದು, ದೋಣಿಗಳು ಇದು ಅಲ್ಲಿ ಬರ್ತಾರಲ್ಲ, ಇಲ್ಲಿಂದ ಈ ಸಂಗಮ ಕ್ಷೇತ್ರ, ಸಂಗಮ ಅಂತ ಒಂದು ಜಾಗ ಇದೆ, ತ್ರಿವೇಣಿ ಸಂಗಮ. ಆ ಜಾಗಕ್ಕೆ ದೋಣಿಯಲ್ಲಿ ಹೋಗೋದು. ಈಗ ದೋಣಿಯದ್ದೇ ಟ್ರಾಫಿಕ್ ಆಗಿದೆ ಅಂತ. ಆದ್ರೂ ನಮ್ಮ ರಂಜಿತ್ ಶಿರಿಯಾದ್ ನಿರಂತರವಾಗಿ 45 ದಿವಸ ಮಹಾಪುಣ್ಯ ಬಂದಿರಬೇಕು. ಎಲ್ಲ ಮುಗಿದೋಗ್ಬಿಡ್ತು ಅವ್ರದ್ದು ಪಾಪ ಎಲ್ಲ. ರಾಮನೂರು ಅಯೋಧ್ಯೆಯಲ್ಲೂ ಕೂಡ ಭಕ್ತ ಸಾಗರ. ಸಹಜವಾಗಿ ಇಲ್ಲಿಗೆ ಬಂದವರು ರಾಮನ ದರ್ಶನ ಮಾಡೋದಕ್ಕೆ ಹೋಗೇ ಹೋಗ್ತಾರೆ. ಕುಂಭಮೇಳಕ್ಕೆ ಬಂದವರಿಂದ ಅಯೋಧ್ಯೆಗೂ ಕೂಡ ಭೇಟಿ ಕೊಡ್ತಿದ್ದಾರೆ. ಭಕ್ತರಿಂದ ಶಿವ ಮತ್ತು ರಾಮನ ನಾಮ ಸ್ಮರಣೆ ಆಗ್ತಾ ಇದೆ. ಪ್ರಯಾಗ್ರಾಜ್ ಅಯೋಧ್ಯೆಯಲ್ಲಿ ಹಿಂದೂ ಮಹಾಸಾಗರ. ಪ್ರತಿಯೊಬ್ರು ಕೂಡ ಪ್ರಯಾಗ್ರಾಜ್ಗೆ ಮಾತ್ರ ಹೋಗಿ ಬರಲ್ಲ, ಬದಲಾಗಿ ರಾಮನ ದರ್ಶನ ಕೂಡ ಪಡ್ಕೊಂಡು ಬರ್ತಾರೆ. ಅಯೋಧ್ಯೆಗೆ ಹೋಗಿ ನೋಡಿ ಯಾವ ರೀತಿ ಇದೆ ಜನ. ನಾನು ಫಸ್ಟ್ ಎಂಟ್ರಿ ಕೊಟ್ಟಾಗ ಹಿಂಗೆ ಇತ್ತು. ಪ್ರತಿಷ್ಠಾಪನೆ ದಿನ ಮರುದಿವಸ ಹಿಂಗ್ ಹೋಗಿದ್ವಿ. ಒಮ್ಮೆ ಕಾಲ್ ತುಳಿತ ಆಗತ್ತಾ ಅಂತ ಭಯನೂ ಆಗಿತ್ತು ನನಗೆ. ನಾವು ಹಿಂಗೆ ತಳ್ಕೊಂಡು ಹೋಗಿದ್ವಿ. ಹಿಂಗೇನೆ ಅದು ಅಲ್ಲಿ ಇದು ಕಬ್ಬಣದ ರಾಡ್ ಹಾಕಿದ್ರಲ್ಲ ಸೈಡ್ ಅಲ್ಲಿ, ತಳ್ಳಿದ್ರು ಒಮ್ಮೆ ಅನ್ಸ್ಬಿಡ್ತು ಇದ್ರ ಕೆಳಗೆ ಕಾಲ್ ತುಳಿತ ಅಂದ್ರೆ ಹಿಂಗೆ ಅಲ್ವಾ ಅಂತ. ಆ ತರ ಒಮ್ಮೆ ಪರಿಸ್ಥಿತಿ ಆಗಿತ್ತು. ಈಗ ನೋಡಿ ಅಲ್ಲಿ ಇನ್ನೂ ಕೂಡ ಅದು ಅಂದ್ರೆ ಮೇಲ್ಭಾಗದ ಚಾವಣಿ ಇದ್ದೆಲ್ಲ ಕೆಲಸ ಆಗ್ತಾನೆ ಇದೆ ಈಗಲೂ. ಅಯೋಧ್ಯೆ ಶ್ರೀರಾಮ ಮಂದಿರ ನೋಡಿ. ಉತ್ತರ ಭಾರತದ ಮಂದಿರದ ಶಿಲ್ಪಕಲೆ ಒಂಥರ ಬೇರೆ. ನಮಗೆ ನಮ್ಮ ಈ ಸೌತ್ ಅಲ್ಲಿರುವಂತಹ ಶಿಲ್ಪಕಲೆಗಳು ಬಹಳ ಅಟ್ರಾಕ್ಟಿವ್. ಸೌತ್ ದೇವಸ್ಥಾನಗಳು ಬಹಳ ಅವ್ರದ್ದೊಂಥರ ಬೇರೆ. ನೀವು ಅಲ್ಲಿ ಈ ಹನುಮಂತನ ಮೂರ್ತಿಗಳು ಅಂತೆಲ್ಲ ಒಟ್ಟಾರೆ ಒಂದು ಮಾಡಿರ್ತಾರೆ. ನಮ್ಮಲ್ಲಿ ಬಹಳ ಚಂದ ಲೆಕ್ಕದಲ್ಲಿ ನೋಡಿದ್ರೆ. ಬಟ್ ಇದು ಬಹಳ ಅದ್ಭುತವಾಗಿದೆ. ಇದು ರಾಮ ಮಂದಿರ ಇರ್ಬೋದು, ಸೋಮನಾಥ ದೇವಸ್ಥಾನ ಇರ್ಬೋದು. ಒಂದು ಕಡೆ ಕುಂಭಮೇಳ, ಮತ್ತೊಂದು ಕಡೆ ಅಯೋಧ್ಯೆಯಲ್ಲಿ ಭಕ್ತ ಸಾಗರ. ಬಾ ಕುಂಭಮೇಳದಲ್ಲಿ ಜನ ನೋಡ್ರಿ. ನಾಳೆ ಕೊನೆ ದಿನ ನಾಳೆ ಶಿವರಾತ್ರಿ. ಈಗ ಅಲ್ಲಿ ಕಾಶಿ ಒಂದು 90 ಕಿಲೋಮೀಟರ್ ಇದೆ. ಆಮೇಲೆ ರಾಮ ಮಂದಿರ 130 ಕಿಲೋಮೀಟರ್, ಪ್ರಯಾಗ್ರಾಜ್. ಸೊ ಹಾಗಾಗಿ ಅಲ್ಲೂ ಒಂದು ತ್ರಿವೇಣಿ ಸಂಗಮ ಆಗ್ತಾ ಇದೆ. ಸೊ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ಶಿವರಾತ್ರಿ ಇರೋ ಕಾರಣಕ್ಕಾಗಿ ಕುಂಭಮೇಳದಲ್ಲೂ ಕೂಡ ವಿಪರೀತ ಜನ ಇರ್ತಾರೆ. ಆಲ್ರೆಡಿ ಹೇಳ್ತಾ ಇದ್ರು ವಿಪರೀತ ಜನ ಬಂದಿದ್ದಾರೆ ಅಂತೇಳಿ. ಅಲ್ಲಿ ಹೋಗೋರು ರಾಮ ಮಂದಿರಕ್ಕೆ ಹೋಗ್ತಾ ಇದ್ದಾರೆ. ಆರಂಭದಲ್ಲಿ ಹೋದಾಗ ಅಲ್ಲಿ ಹೇಳಿದ್ರು ಬರಬೇಡ್ರಪ್ಪ ಅಂತೇಳಿ. ಯಾಕಂದ್ರೆ ಅದು ದೊಡ್ಡ, ಅಲ್ಲಿ ಅಷ್ಟೊಂದು ದೊಡ್ಡ ವ್ಯವಸ್ಥೆಗಳು ಇನ್ನೂ ಕೂಡ ಆಗಿಲ್ಲ. ಸೊ ಹಾಗಿರುವಾಗ ಆಮೇಲೆ ನಿಮಗೆ ಇನ್ನೊಂದು ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈ ಇದಿದೆಯಲ್ಲ ಕುಂಭಮೇಳ ಕಲ್ಪ ಅಂತಂದು ಇರುತ್ತೆ. ಅಂದ್ರೆ ನೀವು 5 ರೂಪಾಯಿ ಇದ್ರೂ ಬಂದು ಅದರಲ್ಲಿ ಅಲ್ಲಿಗೆ ಬಂದು ನಿಮ್ಗೆ ಐಷಾರಾಮಿ ಬೇಕು ಅಂತಂದ್ರೆ ಮಾತ್ರ ಕಷ್ಟ. ನಿಮ್ಗೆ ಅಲ್ಲಿ ಸಿಕ್ಕಲ್ಲಿ ಲಂಗೂರು ಅಂತೇಳಿ ಊಟ ಹಾಕ್ತಾರೆ. ಆಮೇಲೆ ಸಿಕ್ಕಲ್ಲಿ ಮಲ್ಕೊಂಡ್ಬಿಡ್ಬೋದು. ನಿಮಗೆ ಇಲ್ಲಿ ಅವರ ಅಖಾಡಗಳಲ್ಲಿ ಎಲ್ಲ ಜಾಗ ಇರ್ತದೆ, ಮಲ್ಕೋಬಹುದು, ಸ್ನಾನ ಮಾಡಬಹುದು. ಆಮೇಲೆ ಎಲ್ಲವೂ ಕೂಡ ಅಲ್ಲಿ ಫ್ರೀ ಇರ್ತದೆ, ಎಲ್ಲವೂ ಕೂಡ ಹಾಗೂ ಇರಬಹುದು. ನಿಮ್ಗೆ ಐಷಾರಾಮಿಯಾಗಿ ಫಸ್ಟ್ ಕ್ಲಾಸ್ ಆಗಿ ಹೋಗ್ಬೇಕಿದ್ರೆ ಮಾತ್ರ ದುಡ್ಡು ಬೇಕು ಅಂತ. ನಾಳೆ ಮಹಾಶಿವರಾತ್ರಿ ಕುಂಭಮೇಳದಲ್ಲಿ ಹಾಗಾಗಿ ಮಹಾ ದಟ್ಟಣೆ. ತ್ರಿವೇಣಿ ಸಂಗಮದಲ್ಲಿ ದೋಣಿಗಳ ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆಯಂತೆ. ಸಂಗಮದಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಎತ್ತ ಕಣ್ಣಾಯಿಸಿದ್ರು ಕೂಡ ಜನವೋ ಜನ. ಪ್ರಯಾಗ್ರಾಜ್ನಲ್ಲಿ ಕೋಟಿ ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ನಾಳೆ ಇನ್ನೂ ಕೂಡ ಈ ಜನ ಹೆಚ್ಚಾಗುವ ಸಾಧ್ಯತೆ. ಕಾರಣ ನಾಳೆ ಕೊನೆ ದಿನ ಮಹಾಕುಂಭಮೇಳ ಮುಕ್ತಾಯ ಆಗುತ್ತೆ, ಶಿವರಾತ್ರಿ ಬೇರೆ. ಹಾಗಾಗಿ ಜನದಟ್ಟಣೆ ಇನ್ನೂ ಕೂಡ ಜಾಸ್ತಿ ಆಗಲಿದೆ. ನೋಡಿ,
ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ ಎತ್ತ ಕಣ್ಣಾಯಿಸಿದ್ರು ಕೂಡ ಜನವೋ ಜನ. ದೋಣಿ ಅದು, ದೋಣಿಗಳು ಇದು ಅಲ್ಲಿ ಬರ್ತಾರಲ್ಲ, ಇಲ್ಲಿಂದ ಈ ಸಂಗಮ ಕ್ಷೇತ್ರ, ಸಂಗಮ ಅಂತ ಒಂದು ಜಾಗ ಇದೆ, ತ್ರಿವೇಣಿ ಸಂಗಮ. ಆ ಜಾಗಕ್ಕೆ ದೋಣಿಯಲ್ಲಿ ಹೋಗೋದು. ಈಗ ದೋಣಿಯದ್ದೇ ಟ್ರಾಫಿಕ್ ಆಗಿದೆ ಅಂತ. ಆದ್ರೂ ನಮ್ಮ ರಂಜಿತ್ ಹಿರಿಯಾರ್ ನಿರಂತರವಾಗಿ 45 ದಿವಸ ಮಹಾಪುಣ್ಯ ಬಂದಿರಬೇಕು. ಎಲ್ಲ ಮುಗಿದೋಗ್ಬಿಡ್ತು ಅವ್ರದ್ದು ಪಾಪ ಎಲ್ಲ. ರಾಮನೂರು ಅಯೋಧ್ಯೆಯಲ್ಲೂ ಕೂಡ ಭಕ್ತ ಸಾಗರ. ಸಹಜವಾಗಿ ಇಲ್ಲಿಗೆ ಬಂದವರು ರಾಮನ ದರ್ಶನ ಮಾಡೋದಕ್ಕೆ ಹೋಗೇ ಹೋಗ್ತಾರೆ. ಕುಂಭಮೇಳಕ್ಕೆ ಬಂದವರಿಂದ ಅಯೋಧ್ಯೆಗೂ ಕೂಡ ಭೇಟಿ ಕೊಡ್ತಿದ್ದಾರೆ. ಭಕ್ತರಿಂದ ಶಿವ ಮತ್ತು ರಾಮನ ನಾಮ ಸ್ಮರಣೆ ಆಗ್ತಾ ಇದೆ. ಪ್ರಯಾಗ್ರಾಜ್ ಅಯೋಧ್ಯೆಯಲ್ಲಿ ಹಿಂದೂ ಮಹಾಸಾಗರ. ಪ್ರತಿಯೊಬ್ರು ಕೂಡ ಪ್ರಯಾಗ್ರಾಜ್ಗೆ ಮಾತ್ರ ಹೋಗಿ ಬರಲ್ಲ, ಬದಲಾಗಿ ರಾಮನ ದರ್ಶನ ಕೂಡ ಪಡ್ಕೊಂಡು ಬರ್ತಾರೆ. ಅಯೋಧ್ಯೆಗೆ ಹೋಗಿ ನೋಡಿ ಯಾವ ರೀತಿ ಇದೆ ಜನ. ನಾನು ಫಸ್ಟ್ ಎಂಟ್ರಿ ಕೊಟ್ಟಾಗ ಹಿಂಗೆ ಇತ್ತು. ಪ್ರತಿಷ್ಠಾಪನೆ ದಿನ ಮರುದಿವಸ ಹಿಂಗ್ ಹೋಗಿದ್ವಿ. ಒಮ್ಮೆ ಕಾಲ್ ತುಳಿತ ಆಗತ್ತಾ ಅಂತ ಭಯನೂ ಆಗಿತ್ತು ನನಗೆ. ನಾವು ಹಿಂಗೆ ತಳ್ಕೊಂಡು ಹೋಗಿದ್ವಿ. ಹಿಂಗೇನೆ ಅದು ಅಲ್ಲಿ ಇದು ಕಬ್ಬಣದ ರಾಡ್ ಹಾಕಿದ್ರಲ್ಲ ಸೈಡ್ ಅಲ್ಲಿ, ತಳ್ಳಿದ್ರು ಒಮ್ಮೆ ಅನ್ಸ್ಬಿಡ್ತು ಇದ್ರ ಕೆಳಗೆ ಕಾಲ್ ತುಳಿತ ಅಂದ್ರೆ ಹಿಂಗೆ ಅಲ್ವಾ ಅಂತ. ಆ ತರ ಒಮ್ಮೆ ಪರಿಸ್ಥಿತಿ ಆಗಿತ್ತು. ಈಗ ನೋಡಿ ಅಲ್ಲಿ ಇನ್ನೂ ಕೂಡ ಅದು ಅಂದ್ರೆ ಮೇಲ್ಭಾಗದ ಚಾವಣಿ ಇದ್ದೆಲ್ಲ ಕೆಲಸ ಆಗ್ತಾನೆ ಇದೆ ಈಗಲೂ. ಅಯೋಧ್ಯೆ ಶ್ರೀರಾಮ ಮಂದಿರ ನೋಡಿ. ಉತ್ತರ ಭಾರತದ ಮಂದಿರದ ಶಿಲ್ಪಕಲೆ ಒಂಥರ ಬೇರೆ. ನಮಗೆ ನಮ್ಮ ಈ ಸೌತ್ ಅಲ್ಲಿರುವಂತಹ ಶಿಲ್ಪಕಲೆಗಳು ಬಹಳ ಅಟ್ರಾಕ್ಟಿವ್. ಸೌತ್ ದೇವಸ್ಥಾನಗಳು ಬಹಳ ಅವ್ರದ್ದೊಂಥರ ಬೇರೆ. ನೀವಲ್ಲಿ ಈ ಹನುಮಂತನ ಮೂರ್ತಿಗಳು ಅಂತೆಲ್ಲ ಒಟ್ಟಾರೆ ಒಂದು ಮಾಡಿರ್ತಾರೆ. ನಮ್ಮಲ್ಲಿ ಬಹಳ ಚಂದ ಲೆಕ್ಕದಲ್ಲಿ ನೋಡಿದ್ರೆ. ಬಟ್ ಇದು ಬಹಳ ಅದ್ಭುತವಾಗಿದೆ. ಇದು ರಾಮ ಮಂದಿರ ಇರ್ಬೋದು, ಸೋಮನಾಥ ದೇವಸ್ಥಾನ ಇರ್ಬೋದು. ಒಂದು ಕಡೆ ಕುಂಭಮೇಳ, ಮತ್ತೊಂದು ಕಡೆ ಅಯೋಧ್ಯೆಯಲ್ಲಿ ಭಕ್ತ ಸಾಗರ. ಕುಂಭಮೇಳದಲ್ಲಿ ಜನ ನೋಡ್ರಿ. ನಾಳೆ ಕೊನೆ ದಿನ ಬೇರೆ. ನಾಳೆ ಶಿವರಾತ್ರಿ. ಈಗ ಅಲ್ಲಿ ಕಾಶಿ ಒಂದು 90 ಕಿಲೋಮೀಟರ್ ಇದೆ. ಆಮೇಲೆ ರಾಮ ಮಂದಿರ 130 ಕಿಲೋಮೀಟರ್, ಪ್ರಯಾಗ್ರಾಜ್. ಸೊ ಹಾಗಾಗಿ ಅಲ್ಲೂ ಒಂದು ತ್ರಿವೇಣಿ ಸಂಗಮ ಆಗ್ತಾ ಇದೆ. ಸೊ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ಶಿವರಾತ್ರಿ ಇರೋ ಕಾರಣಕ್ಕಾಗಿ ಕುಂಭಮೇಳದಲ್ಲೂ ಕೂಡ ವಿಪರೀತ ಜನ ಇರ್ತಾರೆ. ಆಲ್ರೆಡಿ ಹೇಳ್ತಾ ಇದ್ರು ವಿಪರೀತ ಜನ ಬಂದಿದ್ದಾರೆ ಅಂತೇಳಿ. ಅಲ್ಲಿ ಹೋಗೋರು ರಾಮ ಮಂದಿರಕ್ಕೆ ಹೋಗ್ತಾ ಇದ್ದಾರೆ. ಆರಂಭದಲ್ಲಿ ಹೋದಾಗ ಅಲ್ಲಿ ಹೇಳಿದ್ರು ಬರಬೇಡ್ರಪ್ಪ ಅಂತೇಳಿ. ಯಾಕಂದ್ರೆ ಅದು ಅಲ್ಲಿ ಅಷ್ಟೊಂದು ದೊಡ್ಡ ವ್ಯವಸ್ಥೆಗಳು ಇನ್ನೂ ಕೂಡ ಆಗಿಲ್ಲ. ಸೊ ಹಾಗಿರುವಾಗ ಆಮೇಲೆ ನಿಮಗೆ ಇನ್ನೊಂದು ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈ ಇದಿದೆಯಲ್ಲ ಕುಂಭಮೇಳ ಕಲ್ಪ ಅಂತ ಒಂದು ಇರುತ್ತೆ. ಅಂದ್ರೆ ನೀವು 5 ರೂಪಾಯಿ ಇದ್ದು ಬಂದು ಅದರಲ್ಲಿ ಅಲ್ಲಿಗೆ ಬಂದು ನಿಮ್ಗೆ ಐಷಾರಾಮಿ ಬೇಕು ಅಂತಂದ್ರೆ ಮಾತ್ರ ಕಷ್ಟ. ನಿಮ್ಗೆ ಅಲ್ಲಿ ಸಿಕ್ಕಲ್ಲಿ ಲಂಗೂರ್ ಅಂತೇಳಿ ಊಟ ಹಾಕ್ತಾರೆ. ಆಮೇಲೆ ಸಿಕ್ಕಲ್ಲಿ ಮಲ್ಕೊಂಡ್ಬಿಡ್ಬೋದು. ನಿಮಗೆ ಇಲ್ಲಿ ಅವರ ಅಖಾಡಗಳಲ್ಲಿ ಎಲ್ಲ ಜಾಗ ಇರ್ತದೆ, ಮಲ್ಕೋಬಹುದು, ಸ್ನಾನ ಮಾಡಬಹುದು. ಆಮೇಲೆ ಎಲ್ಲವೂ ಕೂಡ ಅಲ್ಲಿ ಫ್ರೀ ಇರ್ತದೆ, ಎಲ್ಲವೂ ಕೂಡ. ಹಾಗೂ ಇರಬಹುದು. ನಿಮ್ಗೆ ಐಷಾರಾಮಿಯಾಗಿ ಫಸ್ಟ್ ಕ್ಲಾಸ್ ಆಗಿ ಹೋಗ್ಬೇಕಿದ್ರೆ ಮಾತ್ರ ದುಡ್ಡು ಬೇಕು ಅಂತ ಅಷ್ಟೇ.